ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡದ ಹೋರಾಟದ ಮೂಲಕವೇ ಹೆಸರಾಗಿರ್ತಕ್ಕಂಥ ರೂಪೇಶ್ ರಾಜಣ್ಣ ಅವರಿದ್ದಾರೆ. ಸರ್ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಮೊದಲನೇದಾಗಿ ನಿಮ್ಮ ವಾಹಿನಿಯ ಸಿಬ್ಬಂದಿಗೂ ಹಾಗೂ ಇಡೀ ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಸವಿ ಹಾರೈಕೆಗಳು. ರೂಪೇಶ್ ರಾಜಣ್ಣ ಅಂತ ಹೇಳಿದ್ರೆ ಒಂದು ವಿಭಿನ್ನ ಹೋರಾಟ. ಕನ್ನಡದ ಉಳಿವಿಗಾಗಿ ಪ್ರತಿನಿತ್ಯ ನಿರಂತರವಾಗಿ ಹೋರಾಟ ಮಾಡ್ಕೊಂಬಂದಂಥವ್ರು. ನಿಮಗೆ ಅದರಾದಂಥ ಒಂದು ಹೋರಾಟ ಯಾವುದಾದ್ರೂ ನೆನಪು ಮಾಡ್ಕೊಳ್ಳೋದು ಯಾವುದು? ನಿಜಕ್ಕೂ ಸರ್ ತುಂಬ ಹೋರಾಟಗಳು ನೆನಪಿಗೆ ಬರ್ತದೆ. ನಮ್ಮ ನೆಲ ಜಲ ಭಾಷೆ, ಯಾಕಂದರೆ ಪ್ರತಿದಿನ ಕನ್ನಡದ ವಿಚಾರವಾಗಿ ಏನಾರು ಒಂದು ಇಲ್ಲಿ ಬಂದು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ನಮ್ಮ ಜನರ ವಿರುದ್ಧವಾಗಿ ನಿಲ್ತಕ್ಕಂಥದ್ದು, ಈ ಥರದೊಂದಷ್ಟು ಸನ್ನಿವೇಶಗಳು ಸಾಕಷ್ಟು ತುಂಬ ಹೋರಾಟಗಳು ಜ್ಞಾಪಕ ಬರ್ತದೆ. ಅದರ ಪ್ರಮುಖ ಎರಡು ಹೋರಾಟವನ್ನು ನಾನು ಜ್ಞಾಪಿಸ್ಕೋಬೇಕು ಅಂದರೆ, ಒಂದು ಒಬ್ಬ ರೈತನಿಗೆ ಪಂಚೆ ಹಾಕ್ಕೊಂಡು ಒಂದು ಮಾಲಲ್ಲಿ ಆ ಪಂಚೆ ಹಾಕ್ಕೊಂಡಿರ್ತಕ್ಕಂಥ ರೈತನಿಗೆ ಒಳಗಡೆ ಬಿಡಲ್ಲ ಅಂತ ತಂದಾಗ ಅವತ್ತು ರೈತನ ಪರವಾಗಿ ನಿಂತ್ಕೊಂಡು ಅವ್ರಿಗೆ ಜೈಕಾರ ಹಾಕಿದ್ದು ಅದೊಂದು ನನಗೆ ಬಹಳ ಖುಷಿ ವಿಚಾರ. ಮೊನ್ನೆ ಒಬ್ಬ ಯಾರೋ ಮಾರವಾಡಿ ಬ್ಯಾರಿಕೇಡ್ಗಳನ್ನ ಹಾಕ್ಕೊಂಡು ಇದು ನಮ್ಮ ನೆಲ ನಮ್ಮ ಒಂದು ವಿಚಾರ ಅಂತಂತ ಹೋದಾಗ ಅದನ್ನು ನಿಂತು ಎದುರಿಸಿದ್ದು, ಜೊತೆಗೆ ಬಂದು ಮೆಟ್ರೋದಲ್ಲಿ 50 ಜನ ಕನ್ನಡಿಗರನ್ನ ತೆಗಿಬೇಕು ಅಂದರೆ ಲೋಕೋ ಪೈಲಟ್ಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿ ಒಂದು ನೋಟಿಫಿಕೇಶನ್ ಹೊರಡಿಸಿ ಇನ್ಯಾವುದೋ ರಾಜ್ಯದ ಜನರಿಗೆ ಉಪಯೋಗ ಆಗೋ ಥರ ಮಾಡಿದರು. ಅವತ್ತು ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಿಂತ್ಕೊಂಡು ಹೋರಾಟ ಮಾಡಿ ಸಂಜೆ ಒಳಗೆ ಆದೇಶವನ್ನು ವಾಪಸ್ ಮಾಡಿದ್ದು ಇವೆಲ್ಲ ಭಾಳ ನೆನಪಾಗುತ್ತೆ. ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಇಡಬೇಕು ಅಂತ ಬೆಳಗಾವಿ ಪೀರಣವಾಡಿಯಲ್ಲಿ ಅವತ್ತು ಇಡೀ ರಾತ್ರಿ ಮಧ್ಯರಾತ್ರಿ 12:30-1 ಗಂಟೆಯಲ್ಲಿ ಹೋಗಿ ಆ ಪ್ರತಿಮೆಯನ್ನು ಅಲ್ಲಿಟ್ಟು ನಮ್ಮ ನಾಡಿನ ಅಸ್ಮಿತೆಯ ವಿಚಾರವಾಗಿ ಅವತ್ತು ನಿಂತಂಥ ವಿಚಾರ ಇದೆಯಲ್ಲ ಸರ್, ಇವೆಲ್ಲ ಭಾಳ ನೆನಪಿಗೆ ಬರ್ತವೆ. ಇನ್ನೂ ಸುಮಾರಿದೆ, ನನಗೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ, ಆದರೆ ಒಂದಷ್ಟು ಜ್ಞಾಪಕ ಮಾಡ್ಕೊಂಡು ಹೇಳ್ತಾ ಇರೋದು ಇವೆಲ್ಲ ಭಾಳ ನನಗೆ ಹೆಮ್ಮೆ. ನಮ್ಮ ನಾಡಿನ ಪರವಾಗಿ ನಾವು ನಿಂತ್ಕೊಂಡಿರೋದು. ಆಮೇಲೆ ಇನ್ನೊಂದು ಯಾವುದೋ ಒಂದು ಝೊಮ್ಯಾಟೊ ಡೆಲಿವರಿ ಹುಡುಗನ ವಿಚಾರವಾಗಿ ಆತನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದಂಥ ವಿಚಾರದಲ್ಲಿ ಅವನು ಇನ್ನೇನು ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ಕೊಂಡಿದ್ದವನ ಪರವಾಗಿ ನಿಂತು ಅವನ ನಿಜ ಸತ್ಯವನ್ನು ಜಗತ್ತಿಗೆ ತಿಳಿಸಿ ವಾಪಸ್ಸು ಅವನನ್ನು ಬದುಕಿಸಿ ಅವನ ಒಂದು ಡೆಲಿವರಿ ಬಾಯ್ಸ್ಗೆ ಒಂದು ಸಂದೇಶ ಕೊಟ್ಟು ಹೋರಾಟಗಾರರು ಕನ್ನಡ ಅಲ್ಲದೆ ನಮ್ಮ ಕನ್ನಡಿಗರ ಜೊತೆಗೆ ಇರ್ತೀವಿ ಅಂತ ಅನ್ನೋದು ಇವೆಲ್ಲ ಭಾಳ ನೆನಪಾಗುತ್ತೆ ಸರ್. ಇದ್ರ ಜೊತೆಗೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಏನಂತ ಹೇಳಿದ್ರೆ ಪರಭಾಷಿಕರ ಹಾವಳಿ ಹೆಚ್ಚಾಗಿರುವಂಥದ್ದು. ನಾವೇ ಎಲ್ಲ ನಮ್ಮಿಂದನೇ ಎಲ್ಲ ಎನ್ನುವಂಥ ದಿಮಾಕದಲ್ಲಿ ಮಾತನಾಡುವಂಥದ್ದು. ನೀವು ಕೂಡ ಅವರಿಗೆ ಮುಟ್ಟು ನೋಡ್ಕೊಳ್ಳುವಂಗೆ ಉತ್ತರ ಕೊಟ್ಟಿದ್ರೆ ಕನ್ನಡದ ಮೂಲಕ. ಇದರ ಜೊತೆಗೆ ಎಲ್ಲ ಒಂದು ಕಡೆ ನಮ್ಮವರು ಕೂಡ ಅವ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟು ಅವ್ರ ಭಾಷೆಗಳನ್ನೇ ಮಾತನಾಡುವಂಥದ್ದು, ಎಲ್ಲ ಒಂದು ಅಂಗಡಿಗೆ ಹೋದ್ಬಿಟ್ಟು ಅವರೇ ಭಾಷೆಯಲ್ಲೇ ಕೇಳುವಂಥದ್ದು ತರಿಸ್ಕೊಂಡು ಈ ಥರದವ್ರಿಗೆ ಏನು ಹೇಳ್ತೀರಾ? ನಾನು ನಮ್ಮ ಕನ್ನಡಿಗರಿಗೆ ಮನವಿ ಮಾಡ್ತೀನಿ, ಯಾರೋ ಹೊರಗಲಿಂದ ಬಂದವರು ಏನೋ ಕೇಳಿದಾಗ ಏನೋ ಮಾತಾಡಿದಾಗ ಅಂದರೆ ಒಂದು ದಿನಕ್ಕೆ ಬಂದು ಹೋಗೋರಿದ್ದರೆ ತೊಂದರೆ ಇಲ್ಲ, ಆದರೆ ಬಂದು 10 ವರ್ಷ ಆಗಿರ್ತದೆ, 15 ವರ್ಷ ಆಗಿರ್ತದೆ, 20 ವರ್ಷ ಆಗಿರ್ತದೆ, ಒಂದು ಶಬ್ದ ಕನ್ನಡ ಮಾತಾಡೋದಕ್ಕೆ ಬರಲ್ಲ. ಆದರೆ ನಾವು ಕಷ್ಟಪಟ್ಟು ಅವ್ರ ಭಾಷೆಯಲ್ಲಿ ಮಾತಾಡ್ತೀರಿ. ತಮಿಳವನ ಜೊತೆ ತಮಿಳು, ತೆಲುಗುವನ ಜೊತೆ ತೆಲುಗು, ಹಿಂದಿಯವನ ಜೊತೆ ಹಿಂದಿ, ನಾವು ಕಷ್ಟಪಟ್ಟು ಗೊತ್ತಿಲ್ಲದೆ ಹೋದರೂ ಮಾತಾಡ್ತೀವಿ. ನಾವೆಷ್ಟು ಕಷ್ಟಪಟ್ಟು ಅವರ ಭಾಷೆನ ಮಾತಾಡ್ತೀವಿ, ಅದೇ ಒಂಚೂರು ಕಷ್ಟ ಅವ್ರಿಗೂ ಕೊಟ್ಟು ನಮ್ಮ ಕನ್ನಡವನ್ನು ಮಾತಾಡ್ಸೋದಕ್ಕೆ ಅವ್ರಿಗೆ ನಾವು ಅವಕಾಶ ಕೊಡೋದಿಲ್ಲ. ದಯವಿಟ್ಟು ಇದನ್ನು ನಾವು ಬಿಡಬೇಕು. ಎಲ್ಲಿ ನಾವು ಕನ್ನಡವನ್ನು ಬಳಕೆ ಮಾಡ್ತೀವೋ ಅಲ್ಲಿ ಮಾತ್ರ ಅವರು ಕಲಿಯೋದಕ್ಕೆ ಸಾಧ್ಯ. ಒಂದು ಮಿಕ್ಸಿ ಹಾಳಾದರೆ ವಾಪಸ್ ತರ್ಬೋದು, ಒಂದು ಬೈಕ್ ಹಾಳಾದರೆ ವಾಪಸ್ ತರ್ಬೋದು, ಕಾರ್ ಹಾಳಾದರೆ ವಾಪಸ್ ತರ್ಬೋದು. ಒಂದು ಭಾಷೆಯೇ ಹಾಳಾಗಿ ಹೋಗ್ಬಿಡ್ತು ಅಂತಂದರೆ ವಾಪಸ್ ತರೋದಕ್ಕಾಗಲ್ಲ. ಇದು ನಮ್ಮೆಲ್ಲರ ಜವಾಬ್ದಾರಿ. ನಾವು ಹೇಗೆ ಕಟ್ಟುನಿಟ್ಟಾಗಿ ನಾವು ಕೇಳೋಣ, ನೋಡಪ್ಪ ಈಗ ನೀವು ಬೇರೆ ರಾಜ್ಯದಲ್ಲಿ ಹೋದ್ರೂ ಅವ್ರ ಭಾಷೆ ಬಿಟ್ಟು ಬೇರೆದರಲ್ಲಿ ಅವರು ಮಾತಾಡೋದಕ್ಕೆ ನೀನು ಫಸ್ಟು ನಮ್ಮ ಭಾಷೆ ಕಲಿಬೇಕು ಅಂದರೆ 15 ದಿನ 20 ದಿನದಲ್ಲಿ ಕನಿಷ್ಠ ಅವನು ಒಂದು 10% ಅವ್ರ ಭಾಷೆ ಕಲ್ತ್ಬಿಟ್ಟಿರ್ತಾನೆ. ಆದರೆ ಇಲ್ಲಿ ಬಂದಾಗ 20 ವರ್ಷ ಆದರೂ ಕಲಿಯಲ್ಲ ಅಂದರೆ ಅದಕ್ಕೆ ಕಾರಣ ಯಾರು? ನಾವು. ದಯವಿಟ್ಟು ನಮ್ಮಲ್ಲಿ ಸ್ವಾಭಿಮಾನದಿಂದ ನಾವೆಲ್ಲರೂ ಭಾಳ ಹೆಮ್ಮೆಯಿಂದ ನಮ್ಮ ಭಾಷೆಯನ್ನು ನಾವು ಮಾತಾಡ್ತಾ ಹೋಗೋಣ. ಅವರಿಗೆ ಕನ್ನಡವನ್ನೇ ಕಲಿಲೇಬೇಕು ಅನ್ನೋ ಒಂದು ಅನಿವಾರ್ಯತೆಯನ್ನು ನಾವೆಲ್ಲರೂ ಸೃಷ್ಟಿ ಮಾಡಿದಾಗ ಕರ್ನಾಟಕದಲ್ಲಿ ಎಲ್ಲರೂ ಕನ್ನಡ ಮಾತಾಡ್ತಾರೆ. ಇದು ಭಾಳ ಹೆಮ್ಮೆಯ ವಿಚಾರ ನಮ್ಮ ಕನ್ನಡಿಗರಿಗೆ ಹೇಳಬೇಕು ಅಂತದ್ದು. ಕರ್ನಾಟಕದಲ್ಲಿ ಪರಭಾಷೆಯ ಒಂದು ಪದ ಬಳಕೆ ಕಾಣ್ತು ಅಂತ ಹೇಳಿದ್ರೆ ಅಲ್ಲಿ ಫಸ್ಟ್ ರೂಪೇಶ್ ರಾಜಣ್ಣ ನಿಲ್ತಾರೆ, ಗಟ್ಟಿಯಾಗಿ ಧ್ವನಿ ಎತ್ತುತ್ತಾರೆ. ನಾವು ನೋಡ್ಬೋದು, ಈ ಹಿಂದೆ MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ಅಲ್ಲೆಲ್ಲ ಒಂದು ತಕ್ಕ ಉತ್ತರವನ್ನು ಕೊಟ್ಟಿದ್ರಿ. ಕನ್ನಡ ಬಳಸಿ, ಕನ್ನಡ ನಾಡಿನಲ್ಲಿದ್ದಾಗ, ಕನ್ನಡದ ನೀರನ್ನು ಕುಡಿದಾಗ, ಕನ್ನಡದ ಗಾಳಿಯನ್ನು ಸೇವಿಸಿದಾಗ ಈ ಕನ್ನಡವನ್ನು ಬಳಕೆ ಮಾಡಬೇಕಾದದ್ದು ಪ್ರತಿಯೊಬ್ಬರ ಕನ್ನಡಿಗನ ಕರ್ತವ್ಯ. ಅವನು ಯಾವುದೇ ರಾಜ್ಯದವನಾಗಿರಲಿ, ಕನ್ನಡ ರಾಜ್ಯದಲ್ಲಿದ್ದಾಗ ಕನ್ನಡಿಗನ ಅಂಥ ಒಂದು ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು. ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಮತ್ತೆ ಪರಭಾಷೆಯ ಪದಗಳು ಬಳಕೆ ಜಾಸ್ತಿ ಆಗ್ತಿದೆ ಅಂತವ್ರಿಗೆ ಏನು ಹೇಳ್ತಾರೆ? ಇವತ್ತಿನ ದಿನಗಳಲ್ಲಿ ನೋಡಿ, ನೆನ್ನೆನೂ ಯಾವುದೋ ಒಂದು ವಿಡಿಯೋ ನೋಡಿದೆ, ಆಟೋ ಡ್ರೈವರ್ಗೆ ಪಾಪ ಅವರು 2 ನಿಮಿಷ ಅಂತ ಹೇಳಿ 10 ನಿಮಿಷ ಕಾಯಿಸಿ ಆತನ ಬಂದಾಗ ನೀವು ಹೋಗು ಅಂತ ಅನ್ನೋದು
ಒಂಥರ ಹೆಂಗಾಗಿದೆ ಗೊತ್ತಾ ಸರ್, ನಮ್ಮನ್ನು ಒಂಥರ ವಿಕ್ಟಿಮ್ ಥರ ಬಳಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಒಂದು ಕಡೆ ಅವ್ರು ಬಂದು ಏನೋ ಪೋಸ್ಟ್ ಹಾಕ್ಬಿಟ್ರೆ ಅದೇ ಸತ್ಯ ಅಂತ ನಂಬಿ ನಮ್ಮ ಮೇಲೆ ಕಾನೂನು ಕ್ರಮಗಳಾಗ್ತಕ್ಕಂಥದ್ದು. ಆಮೇಲೆ ಮಾಲ್ಗಳಲ್ಲಿ ಇವತ್ತು ಕನ್ನಡಕ್ಕೆ ಸರಿಯಾದ ಒಂದು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಇವತ್ತು ಕೆಲವು ಅಂಗಡಿಗಳು, ಕೆಲವು ಯಾವುದೋ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥವ್ರು ಏನು ಕನ್ನಡ ಬಳಸ್ಬಿಟ್ಟಿದ್ದಾರೆ ಅಂತಂದರೆ ಅವರು ಪ್ರೇಮದಿಂದ, ಕನ್ನಡಾಭಿಮಾನದಿಂದ ಬಳಸಿರೋದಲ್ಲ, ಹೋರಾಟಗಾರರ ಭಯದಿಂದ ಅವರು ಬಳಸಿರ್ತಕ್ಕಂಥದ್ದು. ನಾವು ಇಲ್ಲ ಅಂತಿದ್ರೆ ಅರ್ದು ಮುಕ್ಕು ಬಿಡ್ತಾ ಇದ್ರು ಇವತ್ತು ಕರ್ನಾಟಕವನ್ನು. ಹಾಗಾಗಿ ಹೋರಾಟಗಾರರು ಪ್ರತಿ ಹಂತದಲ್ಲಿ ಇಲ್ಲೇಬೇಕು. ಆವಾಗಲೇ ನಮ್ಮ ಭಾಷೆಗೆ ಒಳ್ಳೇದಾಗ್ತಕ್ಕಂಥದ್ದು, ನಮ್ಮ ಕನ್ನಡಿಗರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ನಾವು ಯಾರೇ ಬಂದು ಏನೇ ದೌರ್ಜನ್ಯ ಮಾಡಲಿ, ಯಾರಿಗೇ ಮಾಡಲಿ, ಕನ್ನಡಿಗರೇ ಬರೀ ಹೋರಾಟಗಾರದ್ದೇ ಜವಾಬ್ದಾರಿ ಅಲ್ಲ ಅದು. ನೀವು ಸಹ ಧ್ವನಿ ಎತ್ತಿ, ನಿಮ್ಮ ಜೊತೆಗೆ ನಾವೆಲ್ಲರೂ ಇರ್ತೀವಿ ಅಂತ ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ನಾಡಿನ ಜನತೆಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನಿಜಕ್ಕೂ ನಿಮ್ಮ ಮಾತು ಖುಷಿಯಾಗುತ್ತೆ. ಸೊ ನೀವು ಯಾವತ್ತೂ ನಮ್ಮ ನವಂಬರ್ ಕನ್ನಡಿಗರಾಗಿಲ್ಲ, ಸೊ ನಂಬರ್ 1 ಕನ್ನಡಿಗರಾಗಿ ಇನ್ನುಳಿದ ಕನ್ನಡಿಗರನ್ನು ಕೂಡ ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ನೀವಾಗಲಿ ನಿಮ್ಮ ತಂಡ ಆಗಲಿ. ಇದ್ರ ಜೊತೆಗೆ ರಿಪಬ್ಲಿಕ್ ಕನ್ನಡದ ಮೂಲಕ ಇಡೀ ಕರ್ನಾಟಕ ಕನ್ನಡಿಗರಿಗೆ ಏನು ಹೇಳಕ್ಕೆ ಬಯಸ್ತೀನಿ? ನಾನು ಸಮಸ್ತ ನಮ್ಮ ಕನ್ನಡ ಜನತೆಗೆ ನಾನು ಹೇಳೋದಿಷ್ಟೇ, ಕನ್ನಡ ರಾಜ್ಯೋತ್ಸವವನ್ನು ಕೇವಲ ನವಂಬರ್ಗಷ್ಟೇ ಸೀಮಿತ ಮಾಡ್ಕೋಬೇಡಿ. ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಹಂತದಲ್ಲೂ ನಮಗೆ ಕನ್ನಡ 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 ಈ ನಾಡಿನ ಮಕ್ಕಳಾಗಿ ನಮ್ಮದು ಸಾವಿರಾರು ವರ್ಷಗಳ ಇತಿಹಾಸ. ಕನ್ನಡ ರಾಜ್ಯೋತ್ಸವ ಅನ್ನೋದು ಕೇವಲ ದಿನೋತ್ಸವ ಆಗಿರಬಾರ್ದು, ಮಾಸಿಕೋತ್ಸವ ಆಗಿರಬಾರ್ದು, ವಾರ್ಷಿಕೋತ್ಸವ ಆಗಿರಬಾರ್ದು. ಅದು ನಮ್ಮೆಲ್ಲರ ಪಾಲಿಗೆ ನಿತ್ಯೋತ್ಸವ. ಅಂದರೆ ಪ್ರತಿದಿನ ನಾವು ಕನ್ನಡವನ್ನು ಜೀವಿಸಬೇಕು, ಜೀರ್ಣಿಸಬೇಕು, ಅದನ್ನು ಆಸ್ವಾದಿಸಬೇಕು, ಮಾತಾಡಬೇಕು, ಪ್ರೀತಿಯಿಂದ ನಾವು ಅವಶ್ಯಕತೆ ಬಿದ್ದಾಗ ಬೇರೆ ಭಾಷೆ ಬಳಸಬೇಕು, ಇಂಗ್ಲೀಷ್ ಬಳಸಬೇಕು, ಬಳಸ್ಕೊಳ್ಳಿ, ಬೇಡ ಅಂತಲ್ಲ. ಉಳಿದ ಎಲ್ಲ ಸಮಯವನ್ನು ನಾವು ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಟ್ಟು ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಒಂದು ಗಟ್ಟಿ ನಿರ್ಧಾರವನ್ನು ಮಾಡೋಣ. ಇಲ್ಲ, ಈ ರಾಜ್ಯೋತ್ಸವದಿಂದ ನಾನು ಪ್ರಮಾಣ ಮಾಡ್ತೀನಿ, ನನ್ನ ಅಂಗಡಿಯ ಫಲಕದಲ್ಲಿ ನಾನು ಕನ್ನಡವನ್ನು ಬಳಸ್ತೇನೆ, ನಾನೊಂದು ಮಾಲ್ಗೆ ಹೋದ್ರೆ ಕನ್ನಡವನ್ನು ಬಳಸ್ತೇನೆ, ನಾನು ಯಾವುದೇ ಒಂದು ಬ್ಯಾಂಕ್ಗಳಿಗೆ ಹೋದರೆ ಕನ್ನಡದಲ್ಲಿ ಚಲನನ್ನು ತುಂಬ್ತೇನೆ, ನನ್ನ ಮನೆಗೊಂದು ಕನ್ನಡ ಪೇಪರ್ ತರಿಸ್ತೇನೆ. ಆಮೇಲೆ ಇನ್ನೊಂದು, ಎಷ್ಟೋ ಜನ ಈ ಮದುವೆ ಗಂಡು ಹೆಣ್ಣು ಹೆಸರನ್ನ ಇಂಗ್ಲೀಷಲ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಿಮ್ಮ ವಾಹಿನಿ ಮುಖಾಂತರ ದಯವಿಟ್ಟು ಮನವಿ ಮಾಡ್ತೀನಿ, ಬೇಡ ಸರ್. ನಮ್ಮ ರಾಜ್ಯದಲ್ಲಿ ಮದುವೆ ಆಗ್ತಕ್ಕಂಥ ಗಂಡು ಹೆಣ್ಣುಗಳ ಹೆಸರನ್ನು ನೀವು ಇಂಗ್ಲೀಷಲ್ಲಿ ಹಾಕಿ ನಮ್ಮ ಭಾಷೆ ಮರೆಯುವಂಥ ಕೆಲಸ ಬೇಡ, ಕನ್ನಡವನ್ನೇ ಬಳಸಿ ಅಂತ ಹೇಳ್ತಾ, ಸಮಸ್ತ ಕನ್ನಡದ ಕುಲಕೋಟಿಗೆ, ಜೊತೆಗೆ ನಮ್ಮ ರಿಪಬ್ಲಿಕ್ ಕನ್ನಡದ ಎಲ್ಲ ನಮ್ಮ ಸಿಬ್ಬಂದಿ ವರ್ಗಕ್ಕೆ ನಾನು ನಮ್ಮ ಯುವ ಕರ್ನಾಟಕ ವೇದಿಕೆ ಕಡೆಯಿಂದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಒಳ್ಳೆಯದಾಗಲಿ. ಯಾವತ್ತು ಕನ್ನಡ ರಾಜ್ಯೋತ್ಸವ ಎನ್ನುವಂಥದ್ದು ನವಂಬರ್ ಉತ್ಸವ ಆಗಬಾರ್ದು, ಸೊ ಇಡೀ ನಿತ್ಯೋತ್ಸವ ಆಗಬೇಕು ಎನ್ನುವಂಥ ಒಂದು ಅತ್ಯದ್ಭುತ ಮಾತನ್ನು ಹಾಡಿರುವಂಥದ್ದು ರೂಪೇಶ್ ರಾಜಣ್ಣ ಅವರು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸೊ ಕನ್ನಡದ ಹೋರಾಟದ ಮೂಲಕವೇ ಹೆಸರಾಗಿರ್ತಕ್ಕಂಥ ರೂಪೇಶ್ ರಾಜಣ್ಣ ಅವರಿದ್ದಾರೆ. ಸರ್ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಮೊದಲನೇದಾಗಿ ನಿಮ್ಮ ವಾಹಿನಿಯ ಸಿಬ್ಬಂದಿಗೂ ಹಾಗೂ ಇಡೀ ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಸವಿ ಹಾರೈಕೆಗಳು. ಸೊ ರೂಪೇಶ್ ರಾಜಣ್ಣ ಅಂತ ಹೇಳಿದ್ರೆ ಒಂದು ವಿಭಿನ್ನ ಹೋರಾಟ. ಸೊ ಕನ್ನಡದ ಉಳಿವಿಗಾಗಿ ಪ್ರತಿನಿತ್ಯ ನಿರಂತರವಾಗಿ ಹೋರಾಟ ಮಾಡ್ಕೊಂಬಂದಂಥವ್ರು. ಸೊ ನಿಮಗೆ ಅದರಾದಂಥ ಒಂದು ಹೋರಾಟ ಯಾವುದಾದ್ರೂ ನೆನಪು ಮಾಡ್ಕೊಳ್ಳೋದು ಯಾವುದು? ನಿಜಕ್ಕೂ ಸರ್, ತುಂಬ ಹೋರಾಟಗಳು ನೆನಪಿಗೆ ಬರ್ತದೆ. ನಮ್ಮ ನೆಲ ಜಲ ಭಾಷೆ, ಯಾಕಂದರೆ ಪ್ರತಿ ದಿನ ಕನ್ನಡದ ವಿಚಾರವಾಗಿ ಏನಾರು ಒಂದು ಇಲ್ಲಿ ಬಂದು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ನಮ್ಮ ಜನರ ವಿರುದ್ಧವಾಗಿ ನಿಲ್ತಕ್ಕಂಥದ್ದು, ಈ ಥರದೊಂದಷ್ಟು ಸನ್ನಿವೇಶಗಳು ಸಾಕಷ್ಟು ತುಂಬ ಹೋರಾಟಗಳು ಜ್ಞಾಪಕ ಬರ್ತದೆ. ಅದರ ಪ್ರಮುಖ 2 ಹೋರಾಟವನ್ನು ನಾನು ಜ್ಞಾಪಿಸ್ಕೋಬೇಕು ಅಂದರೆ, ಒಂದು, ಒಬ್ಬ ರೈತನಿಗೆ ಪಂಚೆ ಹಾಕ್ಕೊಂಡು ಒಂದು ಮಾಲಲ್ಲಿ ಆ ಪಂಚೆ ಹಾಕ್ಕೊಂಡಿರ್ತಕ್ಕಂಥ ರೈತನಿಗೆ ಒಳಗಡೆ ಬಿಡಲ್ಲ ಅಂತ ತಂದಾಗ ಅವತ್ತು ಆ ರೈತನ ಪರವಾಗಿ ನಿಂತ್ಕೊಂಡು ಅವ್ರಿಗೆ ಜೈಕಾರ ಹಾಕಿದ್ದು, ಅದೊಂದು ನನಗೆ ಬಹಳ ಖುಷಿ ವಿಚಾರ. ಮೊನ್ನೆ ಒಬ್ಬ ಯಾರೋ ಮಾರವಾಡಿ ಬ್ಯಾರಿಕೇಡ್ಗಳನ್ನ ಹಾಕ್ಕೊಂಡು ಇದು ನಮ್ಮ ನೆಲ, ನಮ್ಮ ಒಂದು ವಿಚಾರ ಅಂತ ಹೋದಾಗ ಅದನ್ನು ನಿಂತು ಎದುರಿಸಿದ್ದು, ಜೊತೆಗೆ ಬಂದು ಮೆಟ್ರೋದಲ್ಲಿ 50 ಜನ ಕನ್ನಡಿಗರನ್ನ ತೆಗಿಬೇಕು, ಅಂದರೆ ಲೋಕೋ ಪೈಲಟ್ಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿ ಒಂದು ನೋಟಿಫಿಕೇಶನ್ ಹೊರಡಿಸಿ ಇನ್ಯಾವುದೋ ರಾಜ್ಯದ ಜನರಿಗೆ ಉಪಯೋಗ ಆಗೋ ಥರ ಮಾಡಿದರು. ಅವತ್ತು ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಿಂತ್ಕೊಂಡು ಹೋರಾಟ ಮಾಡಿ ಸಂಜೆ ಒಳಗೆ ಆದೇಶವನ್ನು ವಾಪಸ್ ಮಾಡಿದ್ದು, ಇವೆಲ್ಲ ಭಾಳ ನೆನಪಾಗುತ್ತೆ. ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಇಡಬೇಕು ಅಂತ ಬೆಳಗಾವಿ ಪೀರಣವಾಡಿಯಲ್ಲಿ ಅವತ್ತು ಇಡೀ ರಾತ್ರಿ, ಮಧ್ಯರಾತ್ರಿ 12:30 1 ಗಂಟೆಯಲ್ಲಿ ಹೋಗಿ ಆ ಪ್ರತಿಮೆಯನ್ನು ಅಲ್ಲಿಟ್ಟು ನಮ್ಮ ನಾಡಿನ ಅಸ್ಮಿತೆಯ ವಿಚಾರವಾಗಿ ಅವತ್ತು ನಿಂತಂಥ ವಿಚಾರ ಇದೆಯಲ್ಲ ಸರ್, ಇವೆಲ್ಲ ಭಾಳ ನೆನಪಿಗೆ ಬರ್ತವೆ. ಇನ್ನೂ ಸುಮಾರಿದೆ, ನನಗೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ, ಆದರೆ ಒಂದಷ್ಟು ಜ್ಞಾಪಕ ಮಾಡ್ಕೊಂಡು ಹೇಳ್ತಾ ಇರೋದು ಇವೆಲ್ಲ ಭಾಳ ನನಗೆ ಹೆಮ್ಮೆ. ನಮ್ಮ ನಾಡಿನ ಪರವಾಗಿ ನಾವು ನಿಂತ್ಕೊಂಡಿರೋದು. ಆಮೇಲೆ ಇನ್ನೊಂದು ಯಾವುದೋ ಒಂದು ಝೊಮ್ಯಾಟೊ ಡೆಲಿವರಿ ಹುಡುಗನ ವಿಚಾರವಾಗಿ ಆತನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದಂಥ ವಿಚಾರದಲ್ಲಿ ಅವನು ಇನ್ನೇನು ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ಕೊಂಡಿದ್ದು, ಅವನ ಪರವಾಗಿ ನಿಂತು ಅವನ ನಿಜ ಸತ್ಯವನ್ನು ಜಗತ್ತಿಗೆ ತಿಳಿಸಿ ವಾಪಸ್ಸು ಅವನನ್ನು ಬದುಕಿಸಿ ಅವನ ಒಂದು ಡೆಲಿವರಿ ಬಾಯ್ಸ್ಗೆ ಒಂದು ಸಂದೇಶ ಕೊಟ್ಟು ಹೋರಾಟಗಾರರು ಕನ್ನಡ ಅಲ್ಲದೆ ನಮ್ಮ ಕನ್ನಡಿಗರ ಜೊತೆಗಿರ್ತೀವಿ ಅಂತ ಅನ್ನೋದು ಇವೆಲ್ಲ
ಇದೆಲ್ಲ ಭಾಳ ನೆನಪಾಗುತ್ತೆ ಸರ್. ಇದ್ರ ಜೊತೆಗೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಏನಂತ ಹೇಳಿದ್ರೆ ಪರಭಾಷಿಕರ ಹಾವಳಿ ಹೆಚ್ಚಾಗಿರುವಂಥದ್ದು. ಸೊ ನಾವೇ ಎಲ್ಲ ನಮ್ಮಿಂದನೇ ಎಲ್ಲ ಎನ್ನುವಂಥ ದಿಮಾಕದಲ್ಲಿ ಮಾತನಾಡುವಂಥದ್ದು. ಸೊ ನೀವು ಕೂಡ ಅವರಿಗೆ ಮುಟ್ಟು ನೋಡ್ಕೊಳ್ಳುವಂಗೆ ಉತ್ತರ ಕೊಟ್ಟಿದ್ರೆ ಕನ್ನಡದ ಮೂಲಕ. ಸೊ ಇದರ ಜೊತೆಗೆ ಎಲ್ಲ ಒಂದು ಕಡೆ ನಮ್ಮವರು ಕೂಡ ಅವ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟು ಅವ್ರ ಭಾಷೆಗಳನ್ನೇ ಮಾತನಾಡುವಂಥದ್ದು, ಎಲ್ಲ ಒಂದು ಅಂಗಡಿಗೆ ಹೋದ್ಬಿಟ್ಟು ಅವರೇ ಭಾಷೆಯಲ್ಲೇ ಕೇಳುವಂಥದ್ದು ತರಿಸ್ಕೊಂಡು ಈ ಥರದವ್ರಿಗೆ ಏನು ಹೇಳ್ತೀರಾ? ನಾನು ನಮ್ಮ ಕನ್ನಡಿಗರಿಗೆ ಮನವಿ ಮಾಡ್ತೀನಿ, ಯಾರೋ ಹೊರಗಲಿಂದ ಬಂದವರು ಏನೋ ಕೇಳಿದಾಗ ಏನೋ ಮಾತಾಡಿದಾಗ ಅಂದರೆ ಒಂದು ದಿನಕ್ಕೆ ಬಂದು ಹೋಗೋರಿದ್ದರೆ ತೊಂದರೆ ಇಲ್ಲ. ಆದರೆ ಬಂದು 10 ವರ್ಷ ಆಗಿರ್ತದೆ, 15 ವರ್ಷ ಆಗಿರ್ತದೆ, 20 ವರ್ಷ ಆಗಿರ್ತದೆ, ಒಂದು ಶಬ್ದ ಕನ್ನಡ ಮಾತಾಡೋದಕ್ಕೆ ಬರಲ್ಲ. ಆದರೆ ನಾವು ಕಷ್ಟಪಟ್ಟು ಅವ್ರ ಭಾಷೆಯಲ್ಲಿ ಮಾತಾಡ್ತೀರಿ. ತಮಿಳವನ ಜೊತೆ ತಮಿಳು, ತೆಲುಗುವನ ಜೊತೆ ತೆಲುಗು, ಹಿಂದಿಯವನ ಜೊತೆ ಹಿಂದಿ. ನಾವು ಕಷ್ಟಪಟ್ಟು ಗೊತ್ತಿಲ್ಲದೆ ಹೋದರೂ ಮಾತಾಡ್ತೀವಿ. ನಾವೆಷ್ಟು ಕಷ್ಟಪಟ್ಟು ಅವರ ಭಾಷೆನ ಮಾತಾಡ್ತೀವಿ, ಅದೇ ಒಂಚೂರು ಕಷ್ಟ ಅವ್ರಿಗೂ ಕೊಟ್ಟು ನಮ್ಮ ಕನ್ನಡವನ್ನು ಮಾತಾಡ್ಸೋದಕ್ಕೆ ಅವ್ರಿಗೆ ನಾವು ಅವಕಾಶ ಕೊಡೋದಿಲ್ಲ. ದಯವಿಟ್ಟು ಇದನ್ನು ನಾವು ಬಿಡಬೇಕು. ಎಲ್ಲಿ ನಾವು ಕನ್ನಡವನ್ನು ಬಳಕೆ ಮಾಡ್ತೀವೋ ಅಲ್ಲಿ ಮಾತ್ರ ಅವರು ಕಲಿಯೋದಕ್ಕೆ ಸಾಧ್ಯ. ಒಂದು ಮಿಕ್ಸಿ ಹಾಳಾದರೆ ವಾಪಸ್ ತರ್ಬೋದು, ಒಂದು ಬೈಕ್ ಹಾಳಾದರೆ ವಾಪಸ್ ತರ್ಬೋದು, ಕಾರ್ ಹಾಳಾದರೆ ವಾಪಸ್ ತರ್ಬೋದು. ಒಂದು ಭಾಷೆಯೇ ಹಾಳಾಗಿ ಹೋಗ್ಬಿಡ್ತು ಅಂತಂದರೆ ವಾಪಸ್ ತರೋದಕ್ಕಾಗಲ್ಲ. ಇದು ನಮ್ಮೆಲ್ಲರ ಜವಾಬ್ದಾರಿ. ನಾವು ಹೇಗೆ ಕಟ್ಟುನಿಟ್ಟಾಗಿ ನಾವು ಕೇಳೋಣ, ನೋಡಪ್ಪ ಈಗ ನೀವು ಬೇರೆ ರಾಜ್ಯದಲ್ಲಿ ಹೋದ್ರೂ ಅವ್ರಿಗೆ ಅವ್ರ ಭಾಷೆ ಬಿಟ್ಟು ಬೇರೆದರಲ್ಲಿ ಅವರು ಮಾತಾಡೋದಕ್ಕೆ ನೀನು ಫಸ್ಟು ನಮ್ಮ ಭಾಷೆ ಕಲಿಬೇಕು ಅಂದರೆ ಹೋದ 15 ದಿನ 20 ದಿನದಲ್ಲಿ ಕನಿಷ್ಠ ಅವನು ಒಂದು 10% ಅವ್ರ ಭಾಷೆ ಕಲ್ತ್ಬಿಟ್ಟಿರ್ತಾನೆ. ಆದರೆ ಇಲ್ಲಿ ಬಂದಾಗ 20 ವರ್ಷ ಆದರೂ ಕಲಿಯಲ್ಲ ಅಂದರೆ ಅದಕ್ಕೆ ಕಾರಣ ಯಾರು? ನಾವು. ದಯವಿಟ್ಟು ನಮ್ಮಲ್ಲಿ ಸ್ವಾಭಿಮಾನದಿಂದ ನಾವೆಲ್ಲರೂ ಭಾಳ ಹೆಮ್ಮೆಯಿಂದ ನಮ್ಮ ಭಾಷೆಯನ್ನು ನಾವು ಮಾತಾಡ್ತಾ ಹೋಗೋಣ. ಅವರಿಗೆ ಕನ್ನಡವನ್ನೇ ಕಲಿಲೇಬೇಕು ಅನ್ನೋ ಒಂದು ಅನಿವಾರ್ಯತೆಯನ್ನು ನಾವೆಲ್ಲರೂ ಸೃಷ್ಟಿ ಮಾಡಿದಾಗ ಕರ್ನಾಟಕದಲ್ಲಿ ಎಲ್ಲರೂ ಕನ್ನಡ ಮಾತಾಡ್ತಾರೆ. ಇದು ಬಹಳ ಹೆಮ್ಮೆಯ ವಿಚಾರ ನಮ್ಮ ಕನ್ನಡಿಗರಿಗೆ ಹೇಳಬೇಕು ಅಂತಂಥದ್ದು. ಕರ್ನಾಟಕದಲ್ಲಿ ಪರಭಾಷೆಯ ಒಂದು ಪದ ಬಳಕೆ ಕಾಣ್ತು ಅಂತ ಹೇಳಿದ್ರೆ ಅಲ್ಲಿ ಫಸ್ಟ್ ರೂಪೇಶ್ ರಾಜಣ್ಣ ನಿಲ್ತಾರೆ, ಗಟ್ಟಿಯಾಗಿ ಧ್ವನಿ ಎತ್ತುತ್ತಾರೆ. ಸೊ ನಾವು ನೋಡ್ಬೋದು ಈ ಹಿಂದೆ MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ಅಲ್ಲೆಲ್ಲ ಒಂದು ತಕ್ಕ ಉತ್ತರವನ್ನು ಕೊಟ್ಟಿದ್ರಿ. ಸೊ ಕನ್ನಡ ಬಳಸಿ, ಸೊ ಕನ್ನಡ ನಾಡಿನಲ್ಲಿದ್ದಾಗ, ಕನ್ನಡದ ನೀರನ್ನು ಕುಡಿದಾಗ, ಕನ್ನಡದ ಗಾಳಿಯನ್ನು ಸೇವಿಸಿದಾಗ ಈ ಕನ್ನಡವನ್ನು ಬಳಕೆ ಮಾಡಬೇಕಾದದ್ದು ಪ್ರತಿಯೊಬ್ಬರ ಕನ್ನಡಿಗನ ಕರ್ತವ್ಯ. ಅವನು ಯಾವುದೇ ರಾಜ್ಯದವನು ಆಗಿರಲಿ, ಕನ್ನಡ ರಾಜ್ಯದಲ್ಲಿದ್ದಾಗ ಕನ್ನಡಿಗನ ಅಂಥ ಒಂದು ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು. ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಮತ್ತೆ ಪರಭಾಷೆಯ ಪದಗಳು ಬಳಕೆ ಜಾಸ್ತಿ ಆಗ್ತಿದೆ ಅಂತವ್ರಿಗೆ ಏನು ಹೇಳ್ತಾರೆ? ಸೊ ಇವತ್ತಿನ ದಿನಗಳಲ್ಲಿ ನೋಡಿ, ನಿನ್ನೆನೂ ಯಾವುದೋ ಒಂದು ವಿಡಿಯೋ ನೋಡಿದೆ. ಆಟೋ ಡ್ರೈವರ್ಗೆ ಪಾಪ ಅವರು 2 ನಿಮಿಷ ಅಂತ ಹೇಳಿ 10 ನಿಮಿಷ ಕಾಯಿಸಿ ಆತನ ಬಂದಾಗ ನೀವು ಹೋಗು ಅಂತ ಅನ್ನೋದು ಒಂಥರ ಹೆಂಗಾಗಿದೆ ಗೊತ್ತಾ ಸರ್? ನಮ್ಮನ್ನು ಒಂಥರ ವಿಕ್ಟಿಮ್ ಥರ ಬಳಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಒಂದು ಕಡೆ ಅವ್ರು ಬಂದು ಏನೋ ಪೋಸ್ಟ್ ಹಾಕ್ಬಿಟ್ರೆ ಅದೇ ಸತ್ಯ ಅಂತ ನಂಬಿ ನಮ್ಮ ಮೇಲೆ ಕಾನೂನು ಕ್ರಮಗಳಾಗ್ತಕ್ಕಂಥದ್ದು. ಆಮೇಲೆ ಮಾಲ್ಗಳಲ್ಲಿ ಇವತ್ತು ಕನ್ನಡಕ್ಕೆ ಸರಿಯಾದ ಒಂದು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಇವತ್ತು ಕೆಲವು ಅಂಗಡಿಗಳು, ಕೆಲವು ಯಾವುದೋ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥವ್ರು ಏನು ಕನ್ನಡ ಬಳಸ್ಬಿಟ್ಟಿದ್ದಾರೆ ಅಂತಂದರೆ ಅವರು ಪ್ರೇಮದಿಂದ, ಕನ್ನಡಾಭಿಮಾನದಿಂದ ಬಳಸಿರೋದಲ್ಲ, ಹೋರಾಟಗಾರರ ಭಯದಿಂದ ಅವರು ಬಳಸಿರ್ತಕ್ಕಂಥದ್ದು. ನಾವು ಇಲ್ಲ ಅಂತಿದ್ರೆ ಅರ್ಧ ಮುಕ್ಕಿಬಿಡ್ತಾ ಇದ್ರು ಇವತ್ತು ಕರ್ನಾಟಕವನ್ನು. ಹಾಗಾಗಿ ಹೋರಾಟಗಾರರು ಪ್ರತಿ ಹಂತದಲ್ಲಿ ಇಲ್ಲೇಬೇಕು. ಆವಾಗಲೇ ನಮ್ಮ ಭಾಷೆಗೆ ಒಳ್ಳೇದಾಗ್ತಕ್ಕಂಥದ್ದು, ನಮ್ಮ ಕನ್ನಡಿಗರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ನಾವು ಯಾರೇ ಬಂದು ಏನೇ ದೌರ್ಜನ್ಯ ಮಾಡಲಿ, ಯಾರಿಗೇ ಮಾಡಲಿ, ಕನ್ನಡಿಗರೇ ಬರೀ ಹೋರಾಟಗಾರದ್ದೇ ಜವಾಬ್ದಾರಿ ಅಲ್ಲ ಅದು. ನೀವು ಸಹ ಧ್ವನಿ ಎತ್ತಿ, ನಿಮ್ಮ ಜೊತೆಗೆ ನಾವೆಲ್ಲರೂ ಇರ್ತೀವಿ ಅಂತ ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ನಾಡಿನ ಜನತೆಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನಿಜಕ್ಕೂ ನಿಮ್ಮ ಮಾತು ಖುಷಿಯಾಗುತ್ತೆ. ಸೊ ನೀವು ಯಾವತ್ತೂ ನಮ್ಮ ನವಂಬರ್ ಕನ್ನಡಿಗರಾಗಿಲ್ಲ, ಸೊ ನಂಬರ್ 1 ಕನ್ನಡಿಗರಾಗಿ ಇನ್ನುಳಿದ ಕನ್ನಡಿಗರನ್ನು ಕೂಡ ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ನೀವಾಗಲಿ ನಿಮ್ಮ ತಂಡ ಆಗಲಿ. ಇದ್ರ ಜೊತೆಗೆ ರಿಪಬ್ಲಿಕ್ ಕನ್ನಡದ ಮೂಲಕ ಇಡೀ ಕರ್ನಾಟಕ ಕನ್ನಡಿಗರಿಗೆ ಏನು ಹೇಳಕ್ಕೆ ಬಯಸ್ತೀನಿ? ನಾನು ಸಮಸ್ತ ನಮ್ಮ ಕನ್ನಡ ಜನತೆಗೆ ನಾನು ಹೇಳೋದಿಷ್ಟೇ, ಕನ್ನಡ ರಾಜ್ಯೋತ್ಸವವನ್ನು ಕೇವಲ ನವಂಬರ್ಗಷ್ಟೇ ಸೀಮಿತ ಮಾಡ್ಕೋಬೇಡಿ. ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಹಂತದಲ್ಲೂ ನಮಗೆ ಕನ್ನಡ 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 ಕನ್ನಡ. ಈ ನಾಡಿನ ಮಕ್ಕಳಾಗಿ ನಮ್ಮದು ಸಾವಿರಾರು ವರ್ಷಗಳ ಇತಿಹಾಸ. ಕನ್ನಡ ರಾಜ್ಯೋತ್ಸವ ಅನ್ನೋದು ಕೇವಲ ದಿನೋತ್ಸವ ಆಗಿರಬಾರ್ದು, ಮಾಸಿಕೋತ್ಸವ ಆಗಿರಬಾರ್ದು, ವಾರ್ಷಿಕೋತ್ಸವ ಆಗಿರಬಾರ್ದು. ಅದು ನಮ್ಮೆಲ್ಲರ ಪಾಲಿಗೆ ನಿತ್ಯೋತ್ಸವ. ಅಂದರೆ ಪ್ರತಿದಿನ ನಾವು ಕನ್ನಡವನ್ನು ಜೀವಿಸಬೇಕು, ಜೀರ್ಣಿಸಬೇಕು, ಅದನ್ನು ಆಸ್ವಾದಿಸಬೇಕು, ಮಾತಾಡಬೇಕು. ಪ್ರೀತಿಯಿಂದ ನಾವು ಅವಶ್ಯಕತೆ ಬಿದ್ದಾಗ ಬೇರೆ ಭಾಷೆ ಬಳಸಬೇಕು, ಇಂಗ್ಲೀಷ್ ಬಳಸ್ಕೊಳ್ಳಿ, ಬೇಡ ಅಂತಲ್ಲ. ಉಳಿದ ಎಲ್ಲ ಸಮಯವನ್ನು ನಾವು ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಟ್ಟು ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಒಂದು ಗಟ್ಟಿ ನಿರ್ಧಾರವನ್ನು ಮಾಡೋಣ. ಇಲ್ಲ, ಈ ರಾಜ್ಯೋತ್ಸವದಿಂದ ನಾನು ಪ್ರಮಾಣ ಮಾಡ್ತೀನಿ, ನನ್ನ ಅಂಗಡಿಯ ಫಲಕದಲ್ಲಿ ನಾನು ಕನ್ನಡವನ್ನು ಬಳಸ್ತೇನೆ, ನಾನೊಂದು ಮಾಲ್ಗೆ ಹೋದ್ರೆ ಕನ್ನಡವನ್ನು ಬಳಸ್ತೇನೆ, ನಾನು ಯಾವುದೇ ಒಂದು ಬ್ಯಾಂಕ್ಗಳಿಗೆ ಹೋದರೆ ಕನ್ನಡದಲ್ಲಿ ಚಲನನ್ನು ತುಂಬ್ತೇನೆ, ನನ್ನ ಮನೆಗೊಂದು ಕನ್ನಡ ಪೇಪರ್ ತರಿಸ್ತೇನೆ. ಆಮೇಲೆ ಇನ್ನೊಂದು, ಎಷ್ಟೋ ಜನ ಈ ಮದುವೆ ಗಂಡು ಹೆಣ್ಣು ಹೆಸರನ್ನ ಇಂಗ್ಲೀಷಲ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಿಮ್ಮ ವಾಹಿನಿ ಮುಖಾಂತರ ದಯವಿಟ್ಟು ಮನವಿ ಮಾಡ್ತೀನಿ, ಬೇಡ ಸರ್. ನಮ್ಮ ರಾಜ್ಯದಲ್ಲಿ ಮದುವೆ ಆಗ್ತಕ್ಕಂಥ ಗಂಡು ಹೆಣ್ಣುಗಳ ಹೆಸರನ್ನು ನೀವು ಇಂಗ್ಲೀಷಲ್ಲಿ ಹಾಕಿ ನಮ್ಮ ಭಾಷೆ ಮರೆಯುವಂಥ ಕೆಲಸ ಬೇಡ, ಕನ್ನಡವನ್ನೇ ಬಳಸಿ ಅಂತ ಹೇಳ್ತಾ, ಸಮಸ್ತ ಕನ್ನಡದ ಕುಲಕೋಟಿಗೆ, ಜೊತೆಗೆ ನಮ್ಮ ರಿಪಬ್ಲಿಕ್ ಕನ್ನಡದ ಎಲ್ಲ ನಮ್ಮ ಸಿಬ್ಬಂದಿ ವರ್ಗಕ್ಕೆ ನಾನು ನಮ್ಮ ಯುವ ಕರ್ನಾಟಕ ವೇದಿಕೆ ಕಡೆಯಿಂದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಒಳ್ಳೆಯದಾಗಲಿ.
ಯಾವತ್ತು ಕನ್ನಡ ರಾಜ್ಯೋತ್ಸವ ಎನ್ನುವಂಥದ್ದು ನವೆಂಬರ್ ಉತ್ಸವ ಆಗಬಾರ್ದು, ಸೊ ಇಡೀ ನಿತ್ಯೋತ್ಸವ ಆಗಬೇಕು ಎನ್ನುವಂಥ ಒಂದು ಅತ್ಯದ್ಭುತ ಮಾತನ್ನು ಹಾಡಿರುವಂಥದ್ದು ರೂಪೇಶ್ ರಾಜಣ್ಣ ಅವರು. ಕ್ಯಾಮ್ರಾ ಪರ್ಸನ್ ಲೋಹಿ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.